ಹೆವಿ ಅಂದರೆ ಹೆವಿ ರಶ್ ಗುರು, ಹೆವಿ ಡಿಮ್ಯಾಂಡು ಎಲ್ಲೋ ಲೈನ್ಗೆ. ಇದು ಫೈನಲಿ ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡ್ತಿದ್ದು ಎಲ್ಲೋ ಲೈನ್ ಮೆಟ್ರೋ ಅಲ್ಲಿ. ಜಯದೇವ ಮೆಟ್ರೋ ಸ್ಟೇಷನ್ನು ಒಂದು ರೆಕಾರ್ಡ್ ಸೆಟ್ ಮಾಡತ್ತೆ. ಏನಂದರೆ ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಟೈಟಲ್ಲು ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಕವರ್ ಮಾಡೋಕ್ಕೆ ಬಂದಿರೋದು ನಮ್ಮ ಮೆಟ್ರೋಯಿನ ಎಲ್ಲೋ ಲೈನ್ ಇವತ್ತು. ಸೊ ನಾನಿರೋದು RV ರೋಡ್ ಮೆಟ್ರೋ ಸ್ಟೇಷನ್ ಹತ್ರ, ಅಂದರೆ ರಾಷ್ಟ್ರೀಯ ವಿದ್ಯಾಲಯ ರೋಡ್ ಮೆಟ್ರೋ ಸ್ಟೇಷನು. ಸೊ ನೀವು ಅದು ಸಿಂಬಲ್ ನೋಡ್ಬೋದು ನಮ್ಮ ಮೆಟ್ರೋದು, ಅರ್ಧ ಎಲ್ಲೋ ಇದೆ ಇವಾಗ, ಅರ್ಧ ಗ್ರೀನ್ ಇದೆ. ಯಾಕಂದರೆ ಇದು ಇಂಟರ್ಚೇಂಜಿಂಗ್ ಮೆಟ್ರೋ ಸ್ಟೇಷನು. ಸೊ ಈ ವಿಡಿಯೋಲ್ಲಿ ನಿಮಗೆ ನಾನು ಈ ಮೆಟ್ರೋ ಸ್ಟೇಷನ್ ಲೈನು ಎಲ್ಲೋ ಲೈನ್ ಬಿಲ್ಡ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಯಿತು ಅದು ತಿಳಿಸ್ತೀನಿ. ಅದಾದಮೇಲೆ ಟೈಮಿಂಗ್ ಬಗ್ಗೆ ತಿಳಿಸ್ತೀನಿ, ಫೇರ್ ಬಗ್ಗೆ ತಿಳಿಸ್ತೀನಿ, ಮತ್ತು ರೆಕಾರ್ಡ್ ಸೆಟ್ ಮಾಡಿದೆ ನಮ್ಮ ಮೆಟ್ರೋ ಸ್ಟೇಷನು. ಈ ಎಲ್ಲೋ ಲೈನ್ ಎಲ್ಲೋ ಲೈನ್ ಇನಾಗ್ರೇಟ್ ಆದಮೇಲೆ ಸುಮಾರು ರೆಕಾರ್ಡ್ ಸೆಟ್ ಆಗಿದೆ ಇಂಡಿಯಾದಲ್ಲಿ. ಅದೆಲ್ಲ ಯಾವ ರೆಕಾರ್ಡು ನಿಮಗೆ ಮುಂದೆ ತಿಳಿಸ್ತೀನಿ. ಬನ್ನಿ ಇವಾಗ ಹೋಗೋಣ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ನಾನೊಂದು ಕಮ್ಯುನಿಟಿ ಪೋಸ್ಟ್ ಆಗಿದ್ದೆ, ನಾನು ಹುಷಾರಿಲ್ಲ ಅಂತ. ಅದಕ್ಕೆ ನೀವೆಲ್ಲ ಸುಮಾರು ಜನ ಕಮೆಂಟ್ ಮಾಡಿದಿರಿ, ಪಾಸಿಟಿವ್ ಕಮೆಂಟ್ ಬಂದಿತ್ತು. ಸೊ ಅದರಿಂದ ನಂಗೆ ತುಂಬ ಖುಷಿ ಆಯಿತು, ತುಂಬ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಖುಷಿಯಾಗಿದೆ. ಮತ್ತು ನಾನು ಅಂದರೆ ನಾರ್ತ್ ಸೀರೀಸ್ ನಾನು ರೀಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಪ್ರೀವಿಯಸ್ಲಿ ನಾನು ರಾಣಿ ಚೆನ್ನಮ್ಮ ಆದಮೇಲೆ ನಮ್ಮ ಚಾನೆಲ್ ಪೋಸ್ಟ್ ಸಿಕ್ಕಿದ್ರು, ರಾಣಿ ಚೆನ್ನಮ್ಮ ಟ್ರೈನ್ ಜರ್ನಿ ಆದಮೇಲೆ. ಸೊ ಅದ್ರ ಮುಂಚೆ ಅಪ್ಲೋಡ್ ಮಾಡಿದೆ, ವೆರಿ ಒಂದು 200, 300, 400 ಜನ ನೋಡಿದರು. ಅದಕ್ಕೋಸ್ಕರ ನಾನು ರೀಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಅದಕ್ಕೂ ಪ್ರೀತಿ ತೋರಿಸಿ. ಬನ್ನಿ ಇವಾಗ ಹೋಗೋಣ ನಮ್ಮ ಎಲ್ಲೋ ಲೈನು ನೋಡೋಕ್ಕೆ ಮೆಟ್ರೋನ. ನೀವಲ್ಲಿ ಮೆಟ್ರೋ ಸ್ಟೇಷನ್ ಮೆಟ್ರೋ ಬ್ರಿಡ್ಜ್ ಕೆಳಗಡೆ ಬೈಕ್ ಪಾರ್ಕಿಂಗ್ ನೋಡಿ, ಹೆವಿ ರಶ್ ಇದೆ. ಹೆವಿ ಅಂದರೆ ಹೆವಿ ರಶ್ ಇದೆ. ಮತ್ತು ನಿಮಗೆ ಹೊರಗಡೆನೇ ನಿಮಗೆ ಆಟೋ ಸ್ಟ್ಯಾಂಡ್ ಸಿಕ್ಬಿಡುತ್ತೆ. ಸೊ ನೀವು ಆರಾಮಾಗಿ ಎಲ್ಲಾದರೂ ಇಲ್ಲಿ ಹೋಗ್ಬೇಕಂದ್ರೆ ಹಿಡ್ಕೊಂಡು ಹೋಗ್ಬೋದು. ಇದು ಮೆಟ್ರೋ ಸ್ಟೇಷನ್ ಎಂಟ್ರಿ, ಪ್ಲ್ಯಾಟ್ಫಾರ್ಮ್ ಎಂಟ್ರಿ ಹೊಡೆದಿದ ತಕ್ಷಣ ನೀವು ರಶ್ ನೋಡಿ. ಎಲ್ಲೋ ಲೈನ್ಗೆ ಇದು ಎಲ್ಲೋ ಲೈನು, ಪಕ್ಕದಲ್ಲಿರೋದು ಗ್ರೀನ್ ಲೈನು. ಸೊ ನೀವು ನೋಡಿ ಎಷ್ಟು ರಶ್ ಇದೆ. ಹೆವಿ ಅಂದರೆ ಹೆವಿ ರಶ್ ಗುರು, ಹೆವಿ ಡಿಮ್ಯಾಂಡು ಎಲ್ಲೋ ಲೈನ್ಗೆ. ನೀವು ರಶ್ ನೋಡಿದ್ರಲ್ಲ, ಹೆವಿ ಆಗಿದೆ ಗುರು ರಶ್ಶು. ಸೀರಿಯಸ್ ಆಗಿ ಫ್ರೀಕ್ವೆನ್ಸಿ ಎಲ್ಲ ನಿಮ್ಗೆ ಮುಂದೆ ಹೇಳ್ತೀನಿ. ಮತ್ತು ಮಾತಾಡೋದ್ರೆ ಎಷ್ಟು ಕಾಸ್ಟಲ್ಲಿ ನಮ್ಮ ಎಲ್ಲೋ ಲೈನ್ ಮೆಟ್ರೋ ಬಿಲ್ಡ್ ಆಗಿದೆ ಅಂದರೆ ಅಪ್ರಾಕ್ಸಿಮೇಟ್ಲಿ 19 ಕಿಲೋಮೀಟರ್ಸ್ ಇರೋದು ನಮ್ಮ ಈ ಎಲ್ಲೋ ಲೈನು. ಕಾಸ್ಟ್ ತಗೊಂಡಿದ್ದು 7,600 crores ಆಗಿದೆ ಗುರು. ಪರ್ ಕಿಲೋಮೀಟರ್ 400 crores ಕಾಸ್ಟ್ ಆಗಿದೆ ನಮ್ಮ ಈ ಎಲ್ಲೋ ಲೈನ್ ಮೆಟ್ರೋಗೆ. ಮೆಟ್ರೋ ಒಳಗಡೆ ಹೋಗೋಣ, ಆಮೇಲೆ ನಿಮಗೆ ಫೀಚರ್ಸ್ ಎಲ್ಲ ತೋರಿಸೋಣ. ಇದು ಫೈನಲಿ ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡ್ತಿದ್ದು ಎಲ್ಲೋ ಲೈನ್ ಮೆಟ್ರೋ ಅಲ್ಲಿ. ಸೊ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತೀನಿ, ಯಾಕಂದರೆ ಸುಮಾರು ಜನ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಕೋ ಪ್ಯಾಸೆಂಜರ್ಸ್ಗೆ. ಸೊ ಇದರಲ್ಲಿ ಸ್ವಲ್ಪ ನಿಮಗೆ ಯೂನಿಕ್ ಫೀಚರ್ಸ್ ಸಿಗುತ್ತೆ. ಫಸ್ಟ್ ಏನಂದರೆ ನಮ್ಮ ಈ ಎಲ್ಲೋ ಲೈನ್ ಮೆಟ್ರೋ ಬಂದು ಕಂಪ್ಲೀಟ್ಲಿ ಡ್ರೈವರ್ಲೆಸ್ ಮೆಟ್ರೋ. ಸೊ ಡ್ರೈವರ್ ಇಲ್ಲಾಂದ್ರೂ ಆಪ್ರೇಟ್ ಮಾಡ್ಬೋದು. ಬಟ್ ಸದ್ಯಕ್ಕೆ ಒಂದು ಸ್ವಲ್ಪ ತಿಂಗಳು, ಸ್ವಲ್ಪ ವರ್ಷ ಆಪ್ರೇಟ್ ಮಾಡ್ತಾರೆ, ಇನ್ ಪರ್ಸನ್ ಆಪ್ರೇಟ್ ಮಾಡ್ತಾರೆ. ಯಾಕಂದರೆ ಸ್ವಲ್ಪ ಇರುತ್ತೆ, ಫಸ್ಟ್ ಟೈಮ್ ಸ್ಟಾರ್ಟಿಂಗಲ್ಲೇ ನಾವು ಬಿಡೋಕ್ಕಾಗಲ್ಲ ಡ್ರೈವರ್ಲೆಸ್ ಮೆಟ್ರೋ ಸ್ಟಾರ್ಟಿಂಗಿಂದನೇ ಆಪ್ರೇಟ್ ಮಾಡೋಕ್ಕೆ. ಸ್ವಲ್ಪ ಇನ್ನೂ ಎಲ್ಲ ಕಲಿಬೇಕಾಗತ್ತೆ, ಹೆಂಗೆಲ್ಲ ಇರುತ್ತೆ. ಸೊ ನಿಮಗೆ ಫೀಚರ್ ಒಂದು ಸ್ವಲ್ಪ ಮುಂದೆ ತೋರಿಸ್ತೀನಿ, ರಶ್ ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ನೀವು ನೋಡ್ಬೋದು ರಶ್ ಅಂತೂ ಹೆವಿಯಾಗಿದೆ. 11th August ಫಸ್ಟ್ ಡೇ ಕಮರ್ಷಿಯಲು. ಟೋಟಲ್ ರೈಡರ್ಶಿಪ್ ಆಫ್ ಮೆಟ್ರೋ ನಮ್ಮ ಬೆಂಗಳೂರದು 10 lakhs ಕ್ರಾಸ್ ಆಗಿದೆ ಗುರು. ಎಲ್ಲೋ ಲೈನ್ದೆಲ್ಲ ಸೇರಿಸಿ ಟೋಟಲ್ ರೈಡರ್ಶಿಪ್ 10 lakh ಕ್ರಾಸ್ ನಮ್ಮ ಬೆಂಗಳೂರದು, ನಮ್ಮ ಮೆಟ್ರೋದು. ಇದು ನಾವು ನಮ್ಮ ಫಸ್ಟ್ ಕಮರ್ಷಿಯಲ್ ಸ್ಟಾಪು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ತಲುಪಿದ್ದೀವಿ. ಇಲ್ಲಿಂದ PM ಮೋದಿಜಿಯವರು ಇನಾಗ್ರೇಟ್ ಮಾಡಿರೋದು ನಮ್ಮ ಈ ಮೆಟ್ರೋ ಲೈನ್ಗೆ ಆ್ಯಕ್ಚುಲಿ. ಸೊ ಇಲ್ಲಿಂದಾಗೆ ಬೋರ್ಡು ಮಾಡಿದರು, ಮೆಟ್ರೋ ರೈಡು ತೊಗೊಂಡಿದ್ರು. ನೀವು ವೀಡಿಯೋಸ್ ನೋಡಿರ್ತೀರಾ. Hospital and on the left.
ಇದು ನಾವು ಜಯದೇವ ಮೆಟ್ರೋ ಸ್ಟೇಷನ್ ತಲುಪಿದ್ದೀವಿ. ಜಯದೇವ ಮೆಟ್ರೋ ಸ್ಟೇಷನ್ನು ಒಂದು ರೆಕಾರ್ಡ್ ಸೆಟ್ ಮಾಡುತ್ತೆ. ಏನಂದರೆ ಟಾಲೆಸ್ಟ್ ಮೆಟ್ರೋ ಸ್ಟೇಷನ್ ಬಂದು ಇಂಡಿಯಾಲಿರೋದು ನಮ್ಮ ಜಯದೇವ ಮೆಟ್ರೋ ಸ್ಟೇಷನ್. ಅಪ್ರಾಕ್ಸಿಮೇಟ್ಲಿ 39 ಮೀಟರ್ಸ್ ಹೈಟಲ್ಲಿದೆ. ಏನು ಗೊತ್ತಾ, ಒಂದು ಅಂಡರ್ ಪಾಸ್ ರೋಡ್ ಹೋಗ್ತಿದೆ, ಒಂದು ನಾರ್ಮಲ್ ರೋಡ್ ಹೋಗ್ತಿದೆ, ಒಂದು ಬ್ರಿಡ್ಜ್ ಮೇಲೆ ಎಲಿವೇಟೆಡ್ ರೋಡ್ ಹೋಗ್ತಿದೆ, ಅದು ವೆಹಿಕಲ್ಸ್ಗೆ. ಇನ್ನೊಂದು ನಮ್ಮ ಎಲ್ಲ ಲೈನ್ ಹೋಗ್ತಿದೆ ಮೆಟ್ರೋ ಸ್ಟೇಷನ್. ಅದ್ರ ಮೇಲೆ ನಮ್ಮದು ಪಿಂಕ್ ಲೈನ್ ಮೆಟ್ರೋ ಹೋಗ್ತಿದೆ. ಸೊ ಇದೊಂದು ಇಂಟರ್ಚೇಂಜ್ ಪಾಯಿಂಟ್ ಆಗುತ್ತೆ, ಯಾಕಂದರೆ ಪಿಂಕ್ ಲೈನ್ ಮೆಟ್ರೋ ಇಲ್ಲಿಂದ ನಿಮ್ಗೆ ಸಿಗುತ್ತೆ. ಪಿಂಕ್ ಲೈನ್ ಮೆಟ್ರೋ ನಾನು ಮಾತಾಡೋಕೆ ಹೋದರೆ ಕಾಲಿನ್ ಅಗ್ರಹಾರದಿಂದ ನಾಗವಾರವರೆಗೂ ಹೋಗುತ್ತೆ. ಸೊ ಇಲ್ಲಿಂದ ನಿಮಗೆ ಫ್ಯೂಚರಲ್ಲಿ ಏನಾದರೂ ಏರ್ಪೋರ್ಟ್ಗೆ ಹೋಗಬೇಕಂದ್ರೆ ಬ್ಲೂ ಲೈನ್ ರೆಡಿ ಆಗಿಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಒಂದು ರೆಕಾರ್ಡ್ ಸೆಟ್ ಆಗಿದೆ ಇಂಡಿಯಾದಲ್ಲಿ ಟಾಲೆಸ್ಟ್ ಮೆಟ್ರೋ ಸ್ಟೇಷನ್ ಬಂದು ನಮ್ಮ ಜಯದೇವ ಮೆಟ್ರೋ ಸ್ಟೇಷನ್. ನಾವು BTM ಲೇಔಟ್ಗೆ ತಲುಪಿದ್ವಿ. ಸೊ ನಿಮ್ಗೆ BTM ಲೇಔಟ್ ಗೊತ್ತಿರುತ್ತೆ, ಏನಕ್ಕೆ ಫೇಮಸ್ಸು. PGಸು, ಫ್ಲ್ಯಾಟ್ಸು, ಸುಮಾರು ಜನ ಸ್ಟೂಡೆಂಟ್ಸು ಮತ್ತು ಕಾರ್ಪೊರೇಟ್ ಅವರೆಲ್ಲ BTM ಲೇಔಟಲ್ಲಿ ಸ್ಟೇ ಮಾಡ್ತಾರೆ. ಇದು ನಾವು ಡಿಪಾರ್ಚರ್ ತೊಗೊಂಡ್ಬಿಟ್ವಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನಿಂದ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ತಿರ್ಗಾ ನಿಮ್ಗೆ ಒಂದು ಇಂಟರ್ಚೇಂಜ್ ಮೆಟ್ರೋ ಸ್ಟೇಷನ್ ಇರುತ್ತೆ, ಯಾಕಂದರೆ ಇಲ್ಲಿಂದ ನಿಮಗೆ ಬ್ಲೂ ಲೈನ್ ಸಿಗುತ್ತೆ. ಸೊ ಬ್ಲೂ ಲೈನ್ ಯಾವುದು, ನಮ್ಮ ಏರ್ಪೋರ್ಟ್ ಲೈನು. ಸೊ ಬ್ಲೂ ಲೈನ್ ಸದ್ಯಕ್ಕೆ 2 ಫೇಸಲ್ಲಿ ಕನ್ಸ್ಟ್ರಕ್ಟ್ ಆಗ್ತಿದೆ. ಒಂದು ಸಿಲ್ಕ್ ಬೋರ್ಡಿಂದ ನಮ್ಮ ಕೃಷ್ಣಾಜಪುರ ರೈಲ್ವೆ ಮೆಟ್ರೋ ಸ್ಟೇಷನ್ವರೆಗೂ, ಮತ್ತು ಅಲ್ಲಿಂದ ಇನ್ನೊಂದು ನಮ್ಮ ಏರ್ಪೋರ್ಟ್ವರೆಗೂ. ಸೊ ಇಲ್ಲಿ ನಿಮಗೆ ಬ್ಲೂ ಲೈನ್ ಇಂಟರ್ಚೇಂಜ್ ಸಿಗುತ್ತೆ. ಮತ್ತು ವ್ಯೂಸ್ ಮಾತ್ರ ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಮೆಟ್ರೋ ಅಲ್ಲಿ ಈ ಕಡೆ ಸಕ್ಕತ್ ವ್ಯೂಸ್ ಸಿಗುತ್ತೆ. ಒಳಗೆ RV ರೋಡಿಂದ ಸಿಲ್ಕ್ ಬೋರ್ಡಿಗೆ ಬರೀ 10 ನಿಮಿಷ ತಲುಪಿದ್ವಿ. ಬಸ್ಸಿಂದಾಗಿರಿ ನೀವು 20 to 30 ಮಿನಿಟ್ ಮಿನಿಮಮ್ ಬೇಕಾಗಿರ್ತೈತೆ. ನಾವೀಗ ಫೈನಲಿ ಬೊಮ್ಮನಹಳ್ಳಿಗೆ ಎಂಟ್ರಿ ನಾವು ರೀಚ್ ಆಗಿದ್ದೀವಿ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ಗೆ. ಬೆಂಗಳೂರಿಗೆ. ನಾನೇನು ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಎಷ್ಟು ತೆಗ್ದುಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಇದೆ. ಈಗ ನಾವು ಹೊಂಗಸಂದ್ರ ಮೆಟ್ರೋ ಸ್ಟೇಷನ್ ತಲುಪಿದ್ವಿ. ಈಗ ಪ್ರೈಮ್ ಮಿನಿಸ್ಟರ್ ಮೆಟ್ರೋ ರೈಡ್ ತೊಗೊಂಡ್ರಲ್ಲ, ಅದಕ್ಕೆ ನೋಡಿ ಬ್ಯಾರಿಗೇಟಿಂಗ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಈಗ ನಾವು ಕುಡ್ಲೆ ಗೇಟ್ ಮೆಟ್ರೋ ಸ್ಟೇಷನ್ ತಲುಪಿದ್ವಿ. ನೀವು ಇಲ್ಲಿ ನೋಡ್ಬೋದು ಫುಲ್ಲು ಪ್ರಿಪ್ರೇಷನ್ ಇಲ್ಲೂ ಆಗಿತ್ತು. ಇದು ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್ ತಲುಪಿದ್ದೀವಿ. ಎಲ್ಲೋ ಟ್ರಾವೆಲ್ ಮಾಡಿದ್ರು ಮೋದಿಯವರು, ನನಗೆ ಐಡಿಯಾ ಆಗ್ತಿಲ್ಲ. ನಾನು ಮಾಡ್ತಿದ್ದೀನಿ ಆ್ಯಕ್ಚುಲಿ. ಇದು ಹೊಸ ರೋಡ್ ಮೆಟ್ರೋ ಸ್ಟೇಷನ್ ತಲುಪಿದ್ದೀವಿ. ಇಲ್ಲೂ ರೈಡರ್ಶಿಪ್ ಆ್ಯಕ್ಚುಲಿ ಜಾಸ್ತಿ ಸಿಗುತ್ತೆ ಇದಕ್ಕೆ. ಇದು ನಾವು ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ತಲುಪಿದ್ದೀವಿ. ಬಟ್ ಆ್ಯಕ್ಚುಲಿ ಇದು ಎಕ್ಸಾಕ್ಟ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಅಲ್ಲ. ನೆಕ್ಸ್ಟ್ ಸ್ಟೇಷನ್ ಬರೋದು ಎಲೆಕ್ಟ್ರಾನಿಕ್ ಮೆಟ್ರೋ ಸ್ಟೇಷನು, ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್.
ಇದು ನಾವು ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪ ಅಗ್ರಹಾರಕ್ಕೆ ತಲುಪಿದ್ದೀವಿ. ಇದು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿ ಇರಬೇಕಿತ್ತು ಸ್ಟೇಷನ್ ಹೆಸರು, ಬಟ್ ಏನಕ್ಕಿಲ್ಲ ಅಂತ ನಾನು ಸ್ವಲ್ಪ ಮುಂದೆ ತಿಳಿಸ್ತೀನಿ ನಿಮ್ಗೆ. ಅದು ನಮ್ಮ ಯೆಲ್ಲೋ ಲೈನ್ ಮೆಟ್ರೋ ಇದೆಯಲ್ಲ, ಇದರಲ್ಲಿ ಫೀಚರ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ ನಮ್ಮ ಗ್ರೀನ್ ಲೈನು ಮತ್ತು ಪರ್ಪಲ್ ಲೈನಿಂದ. ಏನೆಲ್ಲ ಫೀಚರ್ ಡಿಫ್ರೆನ್ಸ್ ಇದೆ ನಿಮಗೆ ಬನ್ನಿ ತೋರಿಸ್ತೀನಿ ನಾನು. ಇದು ನೀವು ನೋಡೋಕೆ ಹೋದರೆ ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಡಿಸ್ಪ್ಲೇ ಬೋರ್ಡ್ ಸಿಗುತ್ತೆ. ನಮ್ಮ ಗ್ರೀನು ಮತ್ತು ಪರ್ಪಲ್ ಲೈನಲ್ಲಿ ಇದು ಆ್ಯಕ್ಚುಲಿ ಸ್ಟಿಕ್ಕರ್ ಇರುತ್ತೆ, ಮತ್ತು ಇದೊಂದು ಹೊಸದು ಎಲ್ಲ ಕೊನೆಯಲ್ಲೂ ಡಿಸ್ಪ್ಲೇ ಬೋರ್ಡ್ ಕೊಟ್ಟಿದ್ದಾರೆ. ನಮ್ಮ ಪರ್ಪಲ್ ಮತ್ತು ಗ್ರೀನ್ ಲೈನ್ ಮೆಟ್ರೋ ಅಲ್ಲಿ ಇದಿಲ್ಲ. ಸೊ ಕ್ಯಾಮ್ರಾ ಎಲ್ಲ ನಿಮಗೆ ಸಿಗ್ತಿರುತ್ತೆ, ಮತ್ತು ಸೀಟಿಂಗಲ್ಲೂ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಸೀಟಿಂಗು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಮ್ಮ ಯಾವುದು ಪರ್ಪಲ್ ಲೈನು ಮತ್ತು ಗ್ರೀನ್ ಲೈನ್ ಮೆಟ್ರೋಯಿಂದ. ಮತ್ತು ಈ ಡಿಸ್ಪ್ಲೇ ಬೋರ್ಡ್ ಅಂತೂ ನಾರ್ಮಲು, ಅದರಲ್ಲೂ ಇದೆ ಇದರಲ್ಲೂ ಇದೆ. ಸೇಮ್ ಇದರಲ್ಲಿ ನಿಮಗೆ ನೆಕ್ಸ್ಟ್ ಸ್ಟಾಪ್ಸ್ ಎಲ್ಲ ತೋರಿಸ್ತಾ ಇರುತ್ತೆ ನೋಡಿ. ಯಾವ ನೆಕ್ಸ್ಟ್ ಸ್ಟಾಪು ಎಲ್ಲ ಡಿಜಿಟಲಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇದೊಂದು ಸ್ವಲ್ಪ ಒಳ್ಳೆಯದಿದೆ, ಚೆನ್ನಾಗಿ ಗೊತ್ತಾಗುತ್ತೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ತೋರಿಸುತ್ತೆ ನೋಡಿ. ಇಂಗ್ಲೀಷಲ್ಲಿ ಬಂತು ಇವಾಗ. ಇದು ನಾವು ಬೈಕಾನ್ ಹೆಬ್ಬಗುಡಿ ಮೆಟ್ರೋ ಸ್ಟೇಷನ್ ತಲುಪಿದ್ದೀವಿ. ಮತ್ತು ಚಾರ್ಜಿಂಗ್ ಸಾಕೆಟ್ ಬಗ್ಗೆ ಮಾತಾಡೋಕೆ ಹೋದರೆ ಮೊದಲು 2 ಚಾರ್ಜಿಂಗ್ ಸಾಕೆಟ್ ಸಿಗ್ತಿತ್ತು. ಈ ಎಂಡಲ್ಲಿ ಇರ್ತಿದ್ದಿಲ್ಲ, ವಿಷ್ಣುಬುಲ್ ಎಲ್ಲಿರ್ತಿತ್ತು ಅದು 2 ಕೋಚ್ ಇರೋದಲ್ಲ ಕನೆಕ್ಷನು, ಅಲ್ಲಿ ಮಾತ್ರ ಚಾರ್ಜಿಂಗ್ ಸಾಕೆಟ್ ಇರ್ತಿತ್ತು. ಬಟ್ ಇವಾಗ ಎಂಡಲ್ಲೂ ಕೊಟ್ಟಿದ್ದಾರೆ. ಸೊ ಒಂದು ಸಾಕೆಟ್ ಇರುತ್ತೆ ಮತ್ತು ಟೈಪ್ ಎ 2 ಪೋರ್ಟ್ಸ್ ಇರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಇದು ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಲ್ಲಿ ಯಾರಿರ್ತಾರೆ ಅವ್ರಿಗೂ ಚಾರ್ಜಿಂಗು ಫೆಸಿಲಿಟಿ ಪ್ರೊವೈಡೆಡ್ ಇರುತ್ತೆ. ಮತ್ತು ನೀವು ನೋಡ್ಬೋದು ಮ್ಯಾನುಫ್ಯಾಕ್ಚರ್ಡ್ ಇಲ್ಲಿದೆ, CR ನಂಜಿಂಗ್. ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ತಲುಪಿದ್ದೀವಿ. ಬನ್ನಿ ಎಕ್ಸಿಟ್ ಹೊಡ್ಕೊಂಡ್ಬಿಟ್ಟು ನಿಮಗೆ ಫುಲ್ಲು ಡೀಟೇಲು ಎಕ್ಸ್ಪ್ಲೈನ್ ಮಾಡೋಣ. ಇದು ನಾನು ಮೆಟ್ರೋ ಸ್ಟೇಷನ್ ಹೊರಗೆ ಬಂದುಬಿಟ್ಟಿದ್ದೀನಿ. ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ಇದೆ, ನೀವು ನೋಡ್ಬೋದು ಎಂಟ್ರಿ. ಸೊ ನೀವು ಹೋಗ್ಬೇಕಂದ್ರೆ ಹೋಗ್ಬೋದು ನೋಡಿ. ಇದೇ ನಮ್ಮ ರೋಡು. ಹೆವಿ ಟ್ರಾಫಿಕ್ ಇದೆ ಗುರು ಇಲ್ಲಿ. ಇಲ್ಲಿಂದ ಯಾವ್ದಾದ್ರು ನೋಡ್ತಿದ್ರೆ ಕಮೆಂಟ್ ಮಾಡಿ ಏನಕ್ಕೆ ಇಷ್ಟು ಟ್ರಾಫಿಕ್ ಇದೆ ಅಂತ. ಮತ್ತು ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋಕೆ ಹೋದರೆ ನಮ್ಮದು ಟೋಟಲ್ ಬರೋದು 16 ಮೆಟ್ರೋ ಸ್ಟೇಷನ್ಸು. ನಮ್ಮದು RV ರೋಡಿಂದ ಬೊಮ್ಮಸಂದ್ರ, ಸದ್ಯಕ್ಕೆ ಬೊಮ್ಮಸಂದ್ರ ಅಂತ ಅಡ್ರೆಸ್ ಮಾಡ್ತೀನಿ, ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಅಂತ ಮಾಡೋಣ. RV ರೋಡಿಂದ ಬೊಮ್ಮಸಂದ್ರ ಟೋಟಲ್ 16 ಸ್ಟೇಷನ್ಸು, 19 ಕಿಲೋಮೀಟರ್ಸು. ಮತ್ತು ಟೈಮ್ ತೊಗೊಳೋದು ಟ್ರಾವೆಲ್ ಟೈಮ್ ಅಪ್ರಾಕ್ಸಿಮೇಟ್ಲಿ 35 ಮಿನಿಟ್ಸ್ ತೊಗೊಳುತ್ತೆ ಮೆಟ್ರೋ ಅಲ್ಲಿ ನೀವು ಬಂದರೆ RV ರೋಡಿಂದ ನಮ್ಮ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಮ್ಮಸಂದ್ರಾಗೆ. ಮತ್ತು ಡಿಸ್ಟೆನ್ಸು 19 ಕಿಲೋಮೀಟರ್ಸು, ಅದೆಲ್ಲ ನಿಮ್ಗೆ ತಿಳಿಸಿದ್ದೀನಿ. ಕಾಸ್ಟ್ ಎಲ್ಲ ನಿಮಗೆ ತಿಳಿಸಿದ್ದೀನಿ. ಮತ್ತು ಫಸ್ಟ್ ಮೆಟ್ರೋ ಯಾವಾಗ ಸ್ಟಾರ್ಟ್ ಆಗುತ್ತಂದರೆ ಬೆಳಗ್ಗೆ 6:25 ಫಸ್ಟ್ ಮೆಟ್ರೋ ಸ್ಟಾರ್ಟ್ ಆಗೋದು. ಒಂದು ನಿಮಿಷ ನೋಡಿ ವೆರಿಫೈ ಮಾಡಿಬಿಡೋಣ, ಸುಮ್ಮನೆ ನಿಮ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ಅದು ರಾಂಗ್ ಇರುತ್ತೆ. ಸೊ ಸಾರಿ, 6:30 ಫಸ್ಟ್ ಮೆಟ್ರೋ ಸ್ಟಾರ್ಟ್ ಆಗೋದು RV ರೋಡಿಂದ ಮತ್ತು ಬೊಮ್ಮಸಂದ್ರದಿಂದ. ಫ್ರೀಕ್ವೆನ್ಸಿ ಎವ್ರಿ 25 ಮಿನಿಟ್ಸ್ ಒಂದು ಮೆಟ್ರೋ ಸಿಗೋದು. ಯಾಕಂದರೆ ಬರೀ 3 ರ್ಯಾಕು ಅಂದರೆ 3 ಮೆಟ್ರೋ ಟ್ರೈನ್ ಇರೋದು. ಫ್ರೀಕ್ವೆನ್ಸಿ ಫ್ಯೂಚರಲ್ಲಿ ಇನ್ಕ್ರೀಸ್ ಮಾಡಬೇಕು, ಟೈಮ್ ಸ್ಪೀಡ್ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು, ಮತ್ತು ಟ್ರೈನ್ಸು ಇನ್ಕ್ರೀಸ್ ಮಾಡಬೇಕು. ಆ್ಯಕ್ಚುಲಿ ಈ ಥರ ಇದ್ದರೆ ತುಂಬ ರಶ್ ಆಗುತ್ತೆ, ಸುಮಾರು ಆ್ಯಕ್ಚುಲಿ ಹೆವಿ ರಶ್ ಆಗುತ್ತೆ. ಮತ್ತು ಸಂಡೇ ಸೇಮ್ ಟೈಮಿಂಗ್ ಇರುತ್ತೆ, 7 AM ಎಲ್ಲ ಮೆಟ್ರೋ ಸ್ಟೇಷನಲ್ಲಿ ಹೆಂಗಿರುತ್ತೆ. ಪರ್ಪಲ್ಲು ಗ್ರೀನ್ ಲೈನ್ ಬಂದು ಮಂಡೇ ಟು ಫ್ರೈಡೇ ಬಂದು 5 o'clock ಇರುತ್ತೆ. ಮತ್ತು ಯೆಲ್ಲೋ ಲೈನು 6:30 ಇರುತ್ತೆ. ಸಂಡೇ ಸೇಮ್ 7 o'clock ಸ್ಟಾರ್ಟಿಂಗ್ ಇರುತ್ತೆ. ಮತ್ತು ನೀವೇನಾದರೂ ಪರ್ಪಲ್ ಲೈನಿಂದ ಬಂದರೆ ನೀವು ಫಸ್ಟು ಮೆಜೆಸ್ಟಿಕಲ್ಲಿ ನೀವು ಇಳಿಬೇಕಾಗತ್ತೆ, ಅಲ್ಲಿಂದ ಗ್ರೀನ್ ಲೈನ್ ಇಳಿಬೇಕಾಗತ್ತೆ. ಗ್ರೀನ್ ಲೈನಿಂದ ನೀವು RV ರೋಡಿಗೆ ಬರಬೇಕಾಗತ್ತೆ, ಅಲ್ಲಿಂದ ನಿಮಗೆ ಯೆಲ್ಲೋ ಲೈನ್ ಸಿಗುತ್ತೆ. ಏನಾದರೂ ಗ್ರೀನ್ ಲೈನಿಂದ ನಿಮ್ಗೆ ಹಿಡಿಬೇಕಂದ್ರೆ ಡೈರೆಕ್ಟಾಗಿ ನೀವು
ಆರ್ ವಿ ರೋಡಿಗೆ ಇಲ್ದು ಡೈರೆಕ್ಟಾಗಿ ನೀವು ಎಲ್ಲೋ ಲೈನ್ ಹಿಡಿಬೋದು. ಮತ್ತು ಸುಮಾರು ಮೆಟ್ರೋ ಸ್ಟೇಷನ್ ಹೆಸರು ನೀವು ಡೆಲ್ಟಾ ಇದು ಇವಾಗಿದೆ ನೋಡಿ, ಡೆಲ್ಟಾ ಎಲೆಕ್ಟ್ರಾನಿಕ್ಸು ಬೊಮ್ಸಂದ್ರ, ಅದಾದಮೇಲೆ ಬೈಕಾನು ಇದ್ರ ಮುಂಚೆ ಇತ್ತು, ಅದಾದಮೇಲೆ ಇನ್ಫೋಸಿಸ್ದು ಅದೆಲ್ಲ ಏನೇ ಗೊತ್ತಾ, ಈಗ ಬಂದು ಈ ಸ್ಟೇಷನ್ ಹೆಸರು ಅವ್ರ ಕಂಪ್ನಿ ಹೆಸರಲ್ಲಿ ಇಕ್ಕಕ್ಕೆ ಒಂದು ಲಾಭ ಥರ ವರ್ಕ್ ಮಾಡುತ್ತೆ ಮೆಟ್ರೋ ಸ್ಟೇಷನು, ಮೆಟ್ರೋ ಅವ್ರದ್ದು ಲೈಕ್ BMRCL ಅವರು. ಸೊ ಟೆಂಡರ್ ಬಿಡ್ತಾರೆ. ಸೊ ಟೆಂಡರಲ್ಲಿ ಯಾರ್ದು ಜಾಸ್ತಿ ಕಾಸ್ಟ್ ಬರಲ್ಲ, ಲೈಕ್ ಬಿಡ್ ಮಾಡ್ತಾರೆ, ಅವ್ರ ಹೆಸರಲ್ಲಿ ಲೈಕ್ ಇಡ್ತಾರೆ. ಇದು ಬರೀ ನಮ್ಮ ಮೆಟ್ರೋ ಅಲ್ಲ, ಎಲ್ಲ ಮೆಟ್ರೋ ಅಲ್ಲಿ ಹಂಗೆ ಮಾಡ್ತಾರೆ. ನಮ್ಮ ಮುಂಬೈ, ಅದಾದಮೇಲೆ ಡೆಲ್ಲಿ, ಅದಾದಮೇಲೆ ಎಲ್ಲ ಹೈದ್ರಾಬಾದು ಎಲ್ಲ ಹಂಗೆ ಮಾಡ್ತಾರೆ. ಸೊ ಅವ್ರ ಕಂಪ್ನಿ ಮೊದಲು ಬರುತ್ತೆ, ಅದಾದಮೇಲೆ ಏರಿಯಾ ಹೆಸರು ಬರುತ್ತೆ. ಇವಾಗ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಮೊದಲು ಹೆಸರು ಬರುತ್ತೆ, ಅದಾದಮೇಲೆ ಯಾವ್ದು ಬಂತು ಬೊಮ್ಸಂದ್ರ. ಇನ್ಫೋಸಿಸ್ದು ಹೆಸರು ಮೊದಲು ಬಂತು, ಅದಾದಮೇಲೆ ಐ ಗೆಸ್ ಅದರದಂತೂ ಇಂಟರ್ಚೇಂಜೇ ಮಾಡಿಬಿಟ್ಟಿದ್ದಾರೆ, ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಐ ಗೆಸ್ 65 crores ಏನೋ ಕೊಟ್ಟಿದ್ದಾರೆ, ಲೈಕ್ ಬಿಡ್ ಮಾಡಿದರು. ಸೊ 65 crores ಸೊ ಐ ಗೆಸ್ 20 to 30 years ಲೀಸು ಕೊಡ್ತಾರೆ ನಮ್ಮ ಮೆಟ್ರೋ ಅವರು. ಇವಾಗ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಕೆ ಹೋದರೆ, ಒಂದು ಬಂದು ಇಂಡಿಯಾಸ್ ಫಸ್ಟ್ ಡ್ರೈವರ್ಲೆಸ್ ಮೆಟ್ರೋ ಬಂದು ನಮ್ಮ ಎಲ್ಲೋ ಲೈನ್ ಮೆಟ್ರೋ, ಮತ್ತು ಸೆಕೆಂಡ್ ರೆಕಾರ್ಡ್ ಬಂದು ಟಾಲೆಸ್ಟ್ ಮೆಟ್ರೋ ಸ್ಟೇಷನ್ ಬಂದು ನಮ್ಮ ಜಯದೇವ ಹಾಸ್ಪಿಟಲ್ ಮೆಟ್ರೋ ಸ್ಟೇಷನು. ಮತ್ತು ಇನ್ನೊಂದು ರೆಕಾರ್ಡ್ ಏನು ಸೆಟ್ ಆಗಿದೆ ಅಂದರೆ, ಇಂಡಿಯಾದಲ್ಲಿ ಇವಾಗ ನಮ್ಮ ಮೆಟ್ರೋ ಬಂದು ಸೆಕೆಂಡ್ ಲಾಂಗೆಸ್ಟ್ ಟ್ರ್ಯಾಕ್ಸಲ್ಲಿ ಅಂದರೆ ಡಿಸ್ಟೆನ್ಸಲ್ಲಿ ಸೆಕೆಂಡ್ ಲಾಂಗೆಸ್ಟ್ ಬಂದು ನಮ್ಮ ಮೆಟ್ರೋ. ಅದ್ರ ಫಸ್ಟಲ್ಲಿರೋದು ಡೆಲ್ಲಿ ಮೆಟ್ರೋ, ಅದಾದಮೇಲೆ ನಮ್ಮ ಬಂದು ಯಾವುದು ನಮ್ಮ ಮೆಟ್ರೋ ಅಂದರೆ ನಮ್ಮ ಬೆಂಗಳೂರು ಮೆಟ್ರೋ. ಈಗ ಟಿಕೆಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಕೆ ಹೋದರೆ, ನಿಮಗೆ ಆನ್ಲೈನ್ ಎಕ್ಸೆಪ್ಟು ಎಲ್ಲ ಹೆಂಗೆ ಪರ್ಪಲ್ ಲೈನ್ ಗ್ರೀನ್ ಲೈನ್ ಇತ್ತು ಸೇಮು ನಮ್ಮ ಎಲ್ಲೋ ಲೈನಲ್ಲೂ ಎಕ್ಸೆಪ್ಟ್ ಮಾಡ್ತಾರೆ. ಕಾರ್ಡ್ಸು ಆನ್ಲೈನು, ಅದಾದಮೇಲೆ ಸೆಲ್ಫ್ ಇದು ಇರುತ್ತಲ್ಲ ಕಯಾಸ್ ಮಷೀನು, ಲೈಕ್ ನಮ್ಮ ATVM ರೈಲ್ವೇಲಿ ಇರುತ್ತೆ, ಆ ಥರನೇ ಒಂದು ಸೆಲ್ಫ್ ಚೆಕಿಂಗ್ ಎಲ್ಲ ಇರುತ್ತೆ, ಸೆಲ್ಫ್ ಟಿಕೆಟಿಂಗು ಅದೆಲ್ಲ ಇರುತ್ತೆ. ಸೊ ನೀವು ಎಲ್ಲ ಯೂಸ್ ಮಾಡಿ ಬರ್ಬೋದು. ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡೋಕೆ ಹೋದರೆ, ಆರ್ ವಿ ರೋಡಿಂದ ಇಲ್ಲಿವರೆಗೂ ಬೊಮ್ಸಂದ್ರವರೆಗೂ ನಿಮಗೆ 60 rupees ಆಗುತ್ತೆ. ಮತ್ತು ನೀವೇನಾದರೂ ವೈಟ್ ಫೀಲ್ಡಿಂದ ಬೊಮ್ಸಂದ್ರಕ್ಕೆ ಟ್ರಾವೆಲ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಹೇಳ್ತಿರೋದು ನಿಮಗೆ 90 rupees ಆಗುತ್ತೆ. ಯಾಕಂದರೆ ಮ್ಯಾಕ್ಸು ನಮ್ಮದು ಟಿಕೆಟ್ ಪ್ರೈಸೇ ನಮ್ಮ ಮೆಟ್ರೋದು 90 rupees, ಅದ್ರ ಮೇಲೆ ಅವರು ಮಾಡೋಕ್ಕಾಗಲ್ಲ. ಬಯಪ್ನಲ್ಲಿಂದ ಏನಾದರೂ ಬೊಮ್ಸಂದ್ರಕ್ಕೆ ಬಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಇಲ್ಲ, ಬಯಪ್ನಲ್ಲಿಂದ ಏನಾದರೂ ಆರ್ ವಿ ರೋಡಿಗೆ ಬಂದರೆ ನಿಮಗೆ 70 rupees ಆಗುತ್ತೆ. ಆರ್ ವಿ ರೋಡಿಂದ ತಿರ್ಗಾ ಇಲ್ಲಿ ಡೈರೆಕ್ಟಾಗಿ ತೊಗೊಂಬಿಡಿ 90 rupees ನಿಮ್ಮದು ಮುಗಿಯುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಮತ್ತು ಇನ್ನೊಂದು, ನಿಮಗೆ ಆರ್ ವಿ ರೋಡಿಂದ ಎಷ್ಟೆಲ್ಲ ನೆಕ್ಸ್ಟ್ ಸ್ಟೇಷನ್ಗೆ ಲೈಕ್ ಸಿಲ್ಕ್ ಬೋರ್ಡು, ಅದಾದಮೇಲೆ ನಮ್ಮ ಹೊಸ ರೋಡು, ಅದಕ್ಕೆಲ್ಲ ಎಷ್ಟು ಪ್ರೈಸ್ ಇರೋದು ಟಿಕೆಟ್ ಪ್ರೈಸು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.